ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಮಾತಾಡ್ತೀನಿ. ಇವತ್ತು ನೋಡ್ತದ ಮತ್ತು ಎಲ್ಲ ಜನ ಹೇಳ್ತದೆ ಸರ್ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತದ. ತೋ ಕುದಿಕೆ ಬಂದಾದ್ಮೇಲೆ ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕು ಅಂತ ನೋಡಬೇಕು. ಇನ್ನು ನೋಡ್ರಿ 104 ಅದಕ್ಕೆ ಜ್ವರ ಆಯಿತು. ನಾರ್ಮಲ್ ಕುರಿ ಇರ್ಬೇಕಂತನ ಅವ್ರಿಗೆ 102 103 ಇರ್ತದೆ. ಬಟ್ ಅದಕ್ಕೆ 104 ಆಯಿತು. ಸಲುವಾಗಿ ಎಲ್ಲ ಫುಲ್ ಟ್ರೀಟ್ಮೆಂಟ್ ನೋಡಿರಿ. ಫುಲ್ ಟ್ರೀಟ್ಮೆಂಟ್ ಬುಟ್ಟಿ ಆಯಿತು. ನಿಮಗೆ ಎಲ್ಲ ತೋರಿಸ್ತೀನಿ ವೀಡಿಯೋಗೆ ಏನೇನದು ಎಲ್ಲ ಐಟಮು ಎನಿ ಟೈಮ್ ಅದಕ್ಕೆ ಇರಬೇಕು. ಫಾರಮ್ಗೆ ಈ ಥರ ಟ್ರೇ ಇರಬೇಕು. ಟ್ರೇಗೆ ಒಂದು ಸಾರಿ ಇದು ಕಾಟನ್ ಆಯಿತು, ಅದು ಸಾಫ್ ಮಾಡ್ಲಿಕ್ಕೆ ಬರ್ತದೆ. ಯಾವ ಥರ ಮಾಡ್ತದೆ ಎಲ್ಲ ಒಂದು ನಿಮಗೆ ಪಾಯಿಂಟ್ ಹೇಳ್ತೀನಿ. ವೀಡಿಯೋ ನೋಡ್ಕೋಬೇಕು. ಯಾಕಂದರೆ ಮನುಷ್ಯ ದೂರದಿಂದ ತೊಗೊಂಡು ಹೋಗ್ತದೆ, ಅದು ಕುರಿಗೆ ಆರಾಮಿಲ್ಲ, ಇದು ಇಲ್ಲ, ಈ ಥರ ಭಾಳ ಪ್ರಾಬ್ಲಮ್ ಆಗ್ತದೆ. ಸೊ ಅದು ಸಲುವಾಗಿ ಮೆಡಿಸಲ್ ಸಲುವಾಗಿ ಅದು ಹೇಳ್ತೀನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾ ಅದು ಎಲ್ಲ ಟ್ರೈನಿಂಗ್ ನಾ ಇದು ಸೇಮು ಟ್ರೈನಿಂಗೂ ಹೇಳ್ತೀನಿ. ಬಟ್ ನಿಮಗೆ ಡೈರೆಕ್ಟ್ ಹೇಳಬೇಕು. ಅದಕ್ಕೆ ಸ್ವಲ್ಪ ಕೋಲ್ಡ್ ಆಯಿತು ಮತ್ತು ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ತೀನಿ. ಇದು ಯಾವುದು ಇಂಜೆಕ್ಷನ್ ಆಯಿತು? ಇದು ಎನ್ರೋಫ್ಲಕ್ಸಿನ್ ಆಯಿತು. ಇದು ಎನ್ರೋಫ್ಲಕ್ಸಿನ್ ಆಯಿತು. ಎನ್ರೋಫ್ಲಕ್ಸಿನ್ ಅವ್ರಿಗೆ 4 ml ಆಗ್ತದೆ. ಇದು ನೋಡಿರಿ, ಅದಕ್ಕೆ ಅದು ಇಯರ್ ಆಯಿತು ಎಲ್ಲ ತೆಗ್ದು ಈ ಥರ ಚೆಕ್ ಮಾಡಿ ಅದಕ್ಕೆ ನೋಡಬೇಕು ಮಾಸ್ ಎಲ್ಲಿ ಆಯಿತು. ಅದು ಹಡ್ಡಿ ಇರ್ತದೆ, ಅದಕ್ಕೆ ಇರಲ್ಲ. ನೋಡಿರಿ, ಅದು ಡೈರೆಕ್ಟ್ ಅದು ನಾರ್ಮಲಿ ಇಂಜೆಕ್ಷನ್ ಮಾಡ್ಲಾಗ ಅದು ಏನು ಟೆನ್ಷನ್ ಇರಲ್ಲ. ನೋಡ್ಕೋಬೇಕು. ಕುರಿ ಯಾವ ತಳಿ ಆಗಲಿ ಅದು ಮೆಡಿಸನ್ ಎಲ್ಲರಿಗೆ ಸೇಮ್. ಈ ಥರ ಸ್ವಲ್ಪ ಅದಕ್ಕೆ ಮಾಡಬೇಕು. ಅವ್ರಿಗೆ ಸ್ವಲ್ಪ ಬೆನಿ ಜಾಸ್ತಿ ಆಗೋಲ್ಲ. ಅದು ಮೆಡಿಸನ್ ಇರ್ತದನ ಎಲ್ಲರ ಕಡೆ ಅದು ಅಡ್ಜಸ್ಟ್ ಆಗ್ತದೆ. ಅದು ಸಲುವಾಗಿ ಇಡ್ತೀನಿ. ಮತ್ತು ಅದು ಸೆಕೆಂಡ್ ಇಂಜೆಕ್ಷನ್ ಅಂತ ಮೆನೋಲೆಕ್ಸ್. ಅವ್ರಿಗೆ 2ಕ್ಕೆ ನಾನು ನಿಮಗೆ ಫೋಟೋ ಕಳಿಸ್ತೀನಿ, ನೀವು ನೋಡ್ಕೋಬೇಕು. ಅವರು 4 ml ಆಗ್ತದೆ. 4 ml ಇದು 4 ml ಇದು 2 4 ಆಯ್ತಾ ಅಂತಲೂ ನಡೀತದೆ. ಎನ್ರೋಫ್ಲಕ್ಸಿನ್ ಅದು ಕೋಲ್ಡ್ ಸಲುವಾಗಿ, ಇದು ಅದು ಜ್ವರ ಸಲುವಾಗಿ. 2 ಹಾಕಬೇಕು, ಟೆನ್ಷನ್ ಇರಲ್ಲ. ಮತ್ತು ಇದು ನೋಡಿರಿ, ಇದು ಜಕರಾನ ಆಯಿತು. ಜಕರಾನ ಹೈಟ್ ನೋಡಿರಿ, ಹಾಲು ನೋಡಿರಿ. ಹಾಲು ಸಲುವಾಗಿ ಈ ಸ್ಪೆಷಲ್ ಇದು ಟೆನ್ಷನ್ ಇರಲ್ಲ. ಮತ್ತು ಅದಕ್ಕೆ ನೋಡಿರಿ, ಅದು ಸೆಕೆಂಡ್ ಅದು 1 ಇಂಜೆಕ್ಷನ್ ಆಚ ಕಡೆ ಸೈಡ್ ಮಾಡಿದ್ದು ಮತ್ತು 1 ಇಂಜೆಕ್ಷನ್ ಆ ಸೈಡ್ ಮಾಡಬೇಕು. ಇದು ನೋಡಿರಿ, ಅದು ನಿಮ್ಮ ಸಲುವಾಗಿ ಇದು ಕುರಿಗೆ ನಾನು ಮಾಡಿ ವಿಡಿಯೋ ತೋರಿಸ್ತೀನಿ. ಯಾಕೆ ತೋರಿಸ್ತೀನಿ? ಎಲ್ಲರಿಗೆ ಮಾಹಿತಿ ಗೊತ್ತಾಗಬೇಕು. ಮಾಹಿತಿ ಇಂಪಾರ್ಟೆಂಟ್ ಆಯಿತು. ಇದು ಆಗಿದೆ, ಇದು ಅದಕ್ಕೆ ಆದಮೇಲೆ ಇದು ಮೇಸ್ ಮಾಡಬೇಕು. ಸ್ವಲ್ಪ ಮಸಾಜ್ ಮಾಡ್ತದೆ, ಅದಕ್ಕೆ ಚಲೋ ಇರ್ತದೆ. ಯಾಕಂದರೆ ಅವರು ಆಡೋದು ಜೀವ ಅದ, ಅವ್ರಿಗೆ ಟೆನ್ಷನ್ ಇರಲ್ಲ. ಅದು ಓಕೆ ಆಗಿದೆ. ಮತ್ತು ಸೆಕೆಂಡ್ ಕುರಿಯು ನಾನು ನಿಮಗೆ ತೋರಿಸ್ತೀನಿ ಹೆಂಗಾಯಿತು ನೋಡ್ಕೋಬೇಕು. ಓಕೆನಾ? ಇದು ನೋಡಿರಿ, ಇದು ಸುರೋಯಿಗೆ ಹೈಟ್ ನೋಡ್ಕೋಬೇಕು. ಸುರೋಯಿ ಹೆಂಗಾಯಿತು ಅದು ಹಾಳು ಬಂದಿದ್ದು. ಅವ್ರಿಗೆ ಡ್ರಿಲ್ ಇರ್ತದೆ, ಆರ್ಮಿಗೆ ಹೆಂಗೆ ಡ್ರಿಲ್ ಇರ್ತದೆ ಈ ಥರ ಅದಕ್ಕೆ ಸುರೋಯಿಗೆ. ಇದು ನೋಡಿರಿ, ಫಸ್ಟ್ ಅವ್ರಿಗೆ ಕಣ್ಣು ನೋಡಬೇಕು, ಓಕೆ ಅದ ಇಲ್ಲ ನೋಡಬೇಕು. ಕ್ಲಿಯರ್ ಆಯಿತು. ಅದಕ್ಕೆ ಆದಮೇಲೂ ಇದು ಮನುಷ್ಯ ಏನಾಯಿತು ರೈತರು ಏನು ಮಾಡ್ತದೆ, ಫಸ್ಟ್ ನೋಡ್ಕೋಬೇಕು. ಅದು ಮೂಗದು ಒಳಗೆ ನೀರದ ಏನು ಫುಲ್ ಕ್ಲಿಯರ್ ಮಾಡಬೇಕು. ಯಾಕಂದರೆ ಅವ್ರಿಗೆ ಮೂಗದ ಅದು ಕಾಯಿ ಕೊಡಲ್ಲ. ಮನುಷ್ಯಗೆ ಕಾಯಿ ಕೊಟ್ಟಿದ್ದು ಕಾಯಿಗೆ ಇದು ಮಾಡ್ತದೆ. ಅದಕ್ಕೆ ಏನು ಭೀ ಇಲ್ಲ. ಬಟ್ ಅದು ಡ್ರಿಲ್ ಇರ್ತದೆ, ಅದು ಮಾಡ್ಬೇಕಂತ ನಾವು ಉದ್ದೇಶ. ಮತ್ತು ಏನು ಭೀ ಇಲ್ಲ, ನೋಡಬೇಕು. ಫುಲ್ ಏಕ್ದಮ್ ಓಕೆ ಆಯಿತು. ಅದಕ್ಕೆ ಆದಮೇಲೂ ಮಾಡ್ತದೆ. ಅದು ಸಲುವಾಗಿ ನಾನು ಎಲ್ಲರಿಗೆ ಹೇಳ್ತೀನಿ, ಒಂದೊಂದು ದಿನ ನೀವು ಎಲ್ಲರಿಗೆ ಆಡಿಕೆ ನೋಡಿ. ಇದು ನೋಡಿರಿ, ಅದು ಒಳಗೆ ನೋಡ್ತದೆ ಏನು ಗುಳ್ಳಿ ಆಗಿದೆ ಏನಾಗಿದೆ. ಕಿವಿ ಅಡ್ಡು ನೋಡಬೇಕು ಮತ್ತು ಕಾಲು ಎಲ್ಲ ಏಕ್ದಮ್ ಫಸ್ಟ್ ಕ್ಲಾಸ್ ನೋಡಬೇಕು. ಅದಕ್ಕೆ ಆದಮೇಲೆ ಓಕೆ ಇದು, ಅದಕ್ಕೆ ಆದಮೇಲೆ ಬಿಡ್ಬೇಕಂದ್ರೆ ಇದು ನೋಡಿರಿ, ಬ್ಯಾಕ್ ಸೈಡ್ಗೆ ನೋಡ್ತದೆ ಎಲ್ಲ ನೋಡಿ ಚೆಕ್ ಮಾಡಿ ನೋಡ್ಬೇಕಂದ್ರೆ ಚಲೋ ಅದ ಇಲ್ಲ. ಸಲುವಾಗಿ ನಾನು ನಿಮಗೆ ಹೇಳ್ತೀನಿ, ನೀವು ಅದು ಅದಕ್ಕೆ ಆದಮೇಲೆ ಅದಕ್ಕೆ ಜ್ವರ ಚೆಕ್ ಮಾಡ್ತೀನಿ. ಅವ್ರಿಗೆ ಫಸ್ಟ್ ಮೇನ್ 0 ನೋಡ್ಕೋಬೇಕು. 0 ನೋಡಿ ಆದಮೇಲೆ ಅವ್ರಿಗೆ ಆಗ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಅದಕ್ಕೆ ಅದ ಇಲ್ಲ ನಿಮಗೆ ಅರ್ಥ ಆಗ್ತದೆ. ಇದು ನೋಡಿರಿ, ಲೋ LO ಆಗಿದೆ, ಲೋ ಅಂತನೂ ಓಕೆ. ಅದಕ್ಕೆ ಆದಮೇಲೆ ಅವ್ರಿಗೆ ಆಗಬೇಕು ಡೈರೆಕ್ಟ್. ಮತ್ತು ಎಲ್ಲರೂ ಹೇಳ್ತದೆ ಎಲ್ಲಿ ಹಾಕಬೇಕು ಸರ್, ಮೇಲೆ ಹಾಕಬೇಕು, ಕೆಳಗೆ ಹಾಕಬೇಕು. ಮೇಲೆ ಹಾಕಿದ್ದು ನೋಡಿ, ಎಲ್ಲ ಸಂಡಾಸ್ ಬರ್ತದೆ ಮಾಡಿ ಆದಮೇಲೆ ಸ್ವಲ್ಪ ಟೇಡ ಮಾಡ್ಬೇಕಂದ್ರೆ. ಮತ್ತು ಟೇಡ ಯಾಕೆ ಮಾಡ್ಬೇಕಂದ್ರೆ ಸೀದಾ ಮಾಡಿದ್ದು ಗೊಬ್ಬರ ಇರ್ತದ, ಗೊಬ್ಬರ ಟೆಂಪ್ರೇಚರ್ ಬರ್ತದೆ, ಕುರಿ ಟೆಂಪ್ರೇಚರ್ ಬರೋಲ್ಲ. ಅದು ಸಲುವಾಗಿ ನಾನು ಹೇಳ್ತೀನಿ, ಜ್ವರ ಚೆಕ್ ಮಾಡಬೇಕು, ಕುರಿಗೆ ನೋಡಬೇಕು. ಯಾಕಂದ್ರೆ ಅವ್ರಿಗೆ ಹೈಟ್ ನೋಡಬೇಕು. ಮನುಷ್ಯ 5 ಫೀಟ್ ಅದ, 5 ಫೀಟ್ ಅವ್ರು ನೋಡಿ 105 ಅವ್ರಿಗೆ ಜ್ವರ ಆಯಿತು. ಬಟ್ ನಮಗೆ ಗೊತ್ತಿಲ್ಲ ಹೆಂಗೆ ಗೊತ್ತದ. ಅದು ಊಟ ಮಾಡ್ದೆ ಎಲ್ಲ ಚೆಂದ ಮಾಡ್ದೆ, ಟೆನ್ಷನ್ ಇರಲ್ಲ. ಅದು ಸಲುವಾಗಿ ಅದಕ್ಕೂ ಸೇಮ್ ಎನ್ರೋಫ್ಲಕ್ಸಿನ್ 4 ml ಮತ್ತು ಅದು ಮೆನೋಲೆಕ್ಸ್ ಪ್ಲಸ್ 4 ml ಎಲ್ಲ 4 ml ಹಾಕಬೇಕು, ಟೆನ್ಷನ್ ಇರೋಲ್ಲ. ಅದ್ರ ಸಲುವಾಗಿ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ.
ಸರ್ ಏನು ಹಾಕ್ಬೇಕು ಏನು ಹಾಕ್ಲಲ್ಲ ನೀವು ಎಲ್ಲೋ ಮರಿ ತೊಗೋಬೇಕು, ಟೆನ್ಷನ್ ಇರಲ್ಲ. ಬಟ್ ಅದಕ್ಕೆ ಇದು ನೋಡಿರಿ ಎನ್ರೋಫ್ಲಾಕ್ಸಿನ್ 10%. ಅದ್ರ ಸಲುವಾಗಿ ಈ ಥರ ಎಲ್ಲರ ಐಟಮ್ ಕಿಟ್ ನಿಮ್ಮಲ್ಲಿ ಇರಬೇಕು. ಇದು ನೋಡಿರಿ ಬೇಲಾಮಿಲ್ ಊಟ ಜಾಸ್ತಿ ಮಾಡಲ್ಲ, ಅದು ಒಂದೇ ಇಂಜೆಕ್ಷನ್ 10 ದಿನ 15 ದಿನ ಒಂದೇ ಇಂಜೆಕ್ಷನ್ ಮಾಡ್ಬೋದು, ಟೆನ್ಷನ್ ಇರಲ್ಲ. ಅದು ಎನ್ರೋಫ್ಲಾಕ್ಸಿನ್ ಆಯಿತು. ಅದಕ್ಕೆ ಆದಮೇಲೆ ಅದು ನಿಡಿಲ್ ಬರ್ತದೆ ಹಳದಿ ಕಲರ್ 18 ನಂಬರ್, ಇದು ಇರಬೇಕು. ಅದಕ್ಕಾದ್ಮೇಲೆ ಇದು ಏನದ ಮೆನೋಲ್ಯಾಕ್ಸ್, ಏನು ಬೇನಿ ಅದ ಬೇನಿ ಸಲುವಾಗಿ ಇದು ಇರ್ತದೆ. ಇದು ನೋಡಿರಿ ಅದು ಊಟ ಸಲುವಾಗಿ ಸ್ವಲ್ಪ ಊಟ ಕಡಿಮೆ ತಿಂತದ, ಅದು ಸಲುವಾಗಿ ಬೇಲಾಮಿಲ್ ಅದು 4-5 ml ಒಂದೇ ಸಾರಿ ಹಾಕಬೇಕು ಬೇಲಾಮಿಲ್. ಅದಕ್ಕೆ ಬಿ ಕಾಂಪ್ಲೆಕ್ಸ್ ಫುಲ್ ಪವರ್ಫುಲ್ ಇಂಜೆಕ್ಷನ್, ಅದಕ್ಕೆ ಚಲೋ ಇಂಜೆಕ್ಷನ್ ಇಲ್ಲ, ನಾ ಪ್ರಿಫೇರ್ ಮಾಡಲ್ಲ. ಬಟ್ ನೀವು ಡಾಕ್ಟ್ರಿಗೆ ಮಾತಾಡಿ ಅದಕ್ಕೆ ಆದಮೇಲೆ ಅದು ಮಲ್ಟಿವಿಟಾಮಿನ್ಸ್ ಅಂದ್ರೆ ಅದು ಪವರ್ ಕಡಿಮೆ ಆಯಿತು, ಪವರ್ ಜಾಸ್ತಿ ಮಾಡ್ಬೇಕಂದ್ರೆ ಅದ್ರ ಸಲುವಾಗಿ ಎಲ್ಲ ಬೇರೆ ಬೇರೆ ಇಂಜೆಕ್ಷನ್ ಇರ್ತದೆ. ಬಟ್ ನೀವು 4-5 ಇಂಜೆಕ್ಷನ್ ಮಿನಿಮಮ್ ಸ್ಟಾರ್ಟಿಂಗ್ ಮಾಡ್ಬೋದು. 30 ಕುರಿಗೆ ಸ್ಟಾರ್ಟಿಂಗ್ ಮಾಡ್ಬೋದು. 30 ಕುರಿಯಿಂದ ಏನು ಬರ್ತದೆ ಅವ್ರಿಗೆ ಸ್ವಲ್ಪ ಮಾಡ್ಬೇಕಂದ್ರೆ ಇದು ನೋಡಿರಿ ಫಸ್ಟ್ ಟೈಮ್ ಅದು ಮರಿ ಕೊಟ್ಟಿದ್ದು, ರಾತ್ರಿಗೆ ಮರಿ ಬಂದಿದ್ದು, ಒಂದೇ ಮರಿ ಕೊಟ್ಟಾರಂತನ. ಅದ್ರ ಸಲುವಾಗಿ ನಿಮಗೆ ಯಾವ್ದು ತಡಿ ಬೇಕು, ಯಾವ್ದು ಬಗ್ಗೆ ಮಾಹಿತಿ ಬೇಕು ನಮಗೆ ಇಡಬೇಕು, ನಾ ಅದೇ ವೀಡಿಯೋ ಸೇಮ್ ಹಾಕ್ತೀನಿ ನಿಮಗೆ ಮಾಹಿತಿ. ಯಾಕಂದರೆ ಮಾಹಿತಿ ಎಲ್ಲರಿಗೆ ಕೊಡ್ಬೇಕಂದ್ರೆ ಅದು ಚಲೋ ಇರ್ತದೆ. ಅದ್ರ ಸಲುವಾಗಿ ನಾ ಈ ಥರ ಟೆನ್ಷನ್ ತೊಗೊಂಬಲ್ಲ. ನಮ್ಮದು ಇದು ಫಾರಮ್ ದಿಲ್ಲಿ ಒಳಗಾಯಿತು, ಒಂದು ರಾಜಸ್ಥಾನ್ ಒಳಗಾಯಿತು, ನಮ್ಮದು ಇಲ್ಲೇ ಗುಲ್ಬರ್ಗ ಆಯಿತು, ಮತ್ತು ಎಲ್ಲರ ಕಡೆ ಆಯಿತು. ಯಾಕೆ ಸೋಲಾಪುರ್ಗೆ ಅದ ಒಂದು ಚಾಲು ಫಾರಮು ಉಸ್ಮಾನಾಬಾದಿ ಸಲುವಾಗಿ. ಈ ಥರ ನಮ್ಮಲ್ಲಿ ಎಲ್ಲ ಬೀಡ್ ಸಿಗ್ತದೆ, ಬೀಟಲ್, ಬರ್ಬರಿ, ಜಕ್ರಾನ, ತೋತಾಪುರಿ, ಕೋಟ, ಜಮ್ನಾಪುರಿ. ಮತ್ತು ಅವ್ರಿಗೆ ಮೆಡಿಸನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನಿಮಗೆ ಟ್ರೈನಿಂಗ್ ಬೇಕು, ಟ್ರೈನಿಂಗು ಸಿಗ್ತದೆ. ಟ್ರೈನಿಂಗ್ ಆದಮೇಲೆ ಇದು ಇಂಜೆಕ್ಷನ್ ಹೆಂಗೆ ಮಾಡಬೇಕು ಸರ್, ಏನು ಮಾಡಬೇಕು, ನಿಮಗೆ ಅದು ಇಂಜೆಕ್ಷನ್ ಮಾಡ್ಲಿಕ್ಕೆ ಬರೋಲ್ಲ, ಓಕೆ ಟೆನ್ಷನ್ ಪರವಾಗಿಲ್ಲ. ಅದು ಗೋಲಿ ಬರ್ತದೆ, ದೊಡ್ಡ ಗೋಲಿ ಬರ್ತದೆ, ಅದು ಗೋಲಿ ನೀರೊಳಗೆ ಹಾಕ್ಬೇಕಂದ್ರೆ ನಿಮಗೆ ಗೋಲಿ ತೋರಿಸ್ತೀನಿ. ಗೋಲಿ ಅದು ಪ್ರೆಸೆಂಟ್ ಇಲ್ಲಿ ಅದು ಲೂಸ್ ಮೋಷನ್ ಆಗಿದ್ದು. ಈ ಥರ ಗೋಲಿ ಬರ್ತದೆ, ಅದು ಒಂದು ಗೋಲಿ ಮತ್ತು ನೆವ್ಲೋನ್ ಪೌಡರ್ ಇರ್ತದೆ, ಅದು ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಹಾಕಬೇಕು. ಮತ್ತು ಯಾರಿಗೆ ಉಸ್ಮಾನಾಬಾದಿ, ಸಿರೋಹಿ, ಬೀಟಲ್, ಬರ್ಬರಿ, ಜಕರಾನ ಯಾರಿಗೆ ಬೇಕೋ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ನಾನು ನಿಮಗೆ ಆಡ್ ತೋರಿಸ್ತೀನಿ, ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ಚಲೋ ಅದ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ನಿಮ್ಮ ಸಲುವಾಗಿ ಎಲ್ಲ ಮಾಡ್ತೀನಿ. ಟೈಮ್ ಸಿಗಲ್ಲ, ಬಟ್ ಅದಕ್ಕೆ ಆದಮೇಲೂ ಮಾಡ್ತೀನಿ. ಓಕೆನಾ? ಓಕೆ, ಧನ್ಯವಾದಗಳು.